ಬ್ರೇಕ್ ನಂತರ ಯಾಗ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆ ಮತ್ತೆ ಮುಂದುವರಿಸೋಣ. ಕೇಶವಾದ್ಯನಿಗಳೇ, ನೀವು ಹೇಳ್ತಾ ಇದ್ರಿ ಅಂದರೆ ಯಾಗವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ವ್ರತಾಚರಣೆಯಲ್ಲಿ ಇರಬೇಕು ಯಾಗ ಕರ್ತರು ಅಂತೇಳಿ. ಸೊ ಅಲ್ಲಿ ಮೊದಲಿಗೆ ಭೂಮಿ ಪೂಜೆಯನ್ನು ಮಾಡಿ ಆ ನಂತರದಲ್ಲಿ ಏನೇನು ಇದಿರುತ್ತೆ ಅಂದರೆ ಅದನ್ನೇ ಭೂಮಿ ಪೂಜೆಯ ಸ್ಥಾನದಲ್ಲಿ ಪ್ರಾಯಣೀಯ ಯಾಗ ಅಂತ ಹೇಳಿಬಿಟ್ಟು ಅದಕ್ಕೆ ಅಂದರೆ ಪ್ರಕರ್ಷೇಣ ಅಯನೀಯ ಅಂತಂದರೆ ಯಾಗದಲ್ಲಿ ಮುಂದುವರಿಯೋದು ಹೇಗೆ ಅಂದರೆ ನಾವು ಭೂಮಿ ದೇವಿಯ ಅನುಗ್ರಹದಿಂದ ಮುಂದುವರಿಬೇಕೇ ಹೊರತು ಅದಕ್ಕೊಂದು ಕಥೆ ಇದೆ. ದೇವತೆಗಳೆಲ್ಲ ಯಾಗವನ್ನು ಮಾಡಿದಾಗ ಹೇಗೆ ಮುಂದುವರಿಬೇಕು ಅಂತ ಗೊತ್ತಿಲ್ಲ, ದೀಕ್ಷೆ ಕೂತ್ಕೊಂಡ್ಬಿಟ್ರು, ಮುಂದೆ ಗೊತ್ತಾಗಲಿಲ್ಲ. ಆವಾಗ ಆ ಭೂದೇವಿ ಹತ್ರ ಬಂದು ಕೇಳಿದಾಗ, ಅಲ್ಲಪ್ಪ ನನ್ನನ್ನು ಕೇಳದೆ ನೀವೆಲ್ಲೆಲ್ಲೋ ಹುಡುಕ್ತಾ ಇದ್ದೀರಲ್ಲ ಅಂತ ದೇವಿ ಅಂದ್ಲು. ಆವಾಗ ದೇವತೆಗಳು ಆಯಿತು ಅಮ್ಮ ಏನು ಹೇಗೆ ನಾವು ನಡಿಬೇಕು ಅಂತ ಒಂದು ಕೆಲಸ ಮಾಡಿ, ಆರಂಭದಲ್ಲಿ ಭೂಪೂಜೆಯನ್ನು ಮಾಡಿ ಶುರು ಮಾಡಿ ಮತ್ತೆ ಮುಕ್ತಾಯ ಮಾಡಿದಾಗ ಮತ್ತೆ ಭೂಪೂಜೆಯನ್ನು ಮಾಡಿ ಮುಗಿಸಿರಿ, ನನ್ನ ಅನುಗ್ರಹ ಇರುತ್ತೆ, ಅದಿತಿ ನಾನು ವಿಷ್ಣು ಪತ್ನಿ ನಿಮ್ಗೆ ಅನುಗ್ರಹ ಮಾಡ್ತೀನಿ ಅಂತಂದು. ಹಾಗಾಗ್ಬಿಟ್ಟು ಯಜ್ಞದ ತಸ್ಮಾತ್ ಆದಿತ್ಯ ಪ್ರಾಯಿಣಿಯೋ ಯಜ್ಞಾನಾಂ ಆದಿತ್ಯ ಉದಯನೀಯ ಅಂದರೆ ಅದಿತಿಯ ಯಾಗದಿಂದಲೇ ಆರಂಭ ಆಗಬೇಕು, ಅದಿತಿಯ ಯಾಗದಲ್ಲೇ ಯಾಗ ಮುಕ್ತಾಯವಾಗಬೇಕು ಅಂತ ಹೀಗಿಟ್ಕೊಂಡಿದ್ದಾರೆ. ಆ ಒಂದು ಅದಿತಿಯ ಯಾಗದಲ್ಲಿ ವಿಶೇಷವಾಗಿ ಆ ಮಾರ್ಗ ದೇವತೆಗಳು ಅಂದರೆ ನಮಗೆ ಒಳ್ಳೆಯ ಮುಂದುವರಿಯುವಂತೆ ಸಾತ್ವಿಕವಾದಂತಹ ಒಂದು ಮನಸ್ಸು ಮುಂದುವರಿಯುವಂತೆ ಅನುಗ್ರಹ ಮಾಡಬೇಕು. ಅಗ್ನಿ, ಸೋಮ, ಸವಿತೃ ಮತ್ತು ವಿಷ್ಣು ಮತ್ತು ಪಥ್ಯಾಸ್ವಸ್ತಿ ಅಂತ ಹೇಳಿಬಿಟ್ಟು ಒಂದು ಮಾರ್ಗದಲ್ಲಿ ನಮಗೆ ಕ್ಷೇಮವನ್ನು ಉಂಟು ಮಾಡುವಂಥ ಈ ದೇವತೆಗಳಿಗೆ ಮಧ್ಯೆ ಅದಿತಿಯ ಯಾಗ ಅಂದರೆ ದೇವಿಗೆ ಪುರೋಡಾಶದಲ್ಲಿ ಅದಿತಿ ಯಾಗ ಆಗುತ್ತೆ. ಹೀಗೆ ಅದಾದಮೇಲೆ ಸೋಮವನ್ನು ಸೋಮಕ್ರಯ ಮಾಡಬೇಕು. ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ಸೋಮ ಅನ್ನೋದು ಬೆಟ್ಟ ಗುಡ್ಡಗಳಲ್ಲೇ ಬೆಳೆಯೋದು, ಅದು ನಮ್ಮ ಸಾಮಾನ್ಯವಾದಂಥ ಕೃಷಿ ಭೂಮಿಗಳಲ್ಲೆಲ್ಲ ಬೆಳೆಯೋದಿಲ್ಲ. ಅದನ್ನು ಕಷ್ಟಪಟ್ಟು ತೊಗೊಂಬರ್ತಾರಲ್ಲ, ಬಂದಾಗ ಆ ಸೋಮವನ್ನು 10 ದ್ರವ್ಯಗಳಿಂದ ಕ್ರಯ ಮಾಡಬೇಕು ಅಂತ ಹೇಳಿದ್ದಾರೆ. ಆ 10 ದ್ರವ್ಯಗಳಿಗೆ ಅವರನ್ನು ಕೂರಿಸ್ಕೊಂಡ್ಬಿಟ್ಟು ಕ್ರಯಸ್ತೆ ಸೋಮಾಹನ್ ಪ್ರಶ್ನೆ ಕೇಳಬೇಕು. ಹೌದು ಅಂದರೆ ನಾನು ಸೋಮವನ್ನು ಓಕೆ ನಿಮ್ಮ ಜೊತೆ ಮಾತನಾಡ್ತೀನಿ. ಇದೀಗ ವೇದವ್ಯಾಸ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ವಿಷ್ಣುದಾಸ ನಾಗೇಂದ್ರಾಚಾರ್ಯ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರಾಚಾರ್ಯ ಅವರೇ, ಸೊ ತಾವು ಕೂಡ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ಈ ಸೋಮಯಾಗ ಅಂದ್ರೆ ಏನು ಅಂತ ಹೇಳುವಂಥದ್ದಕ್ಕೆ ವಿವಿಧ ರೀತಿಯ ಮಾತುಗಳು ಅಥವಾ ವಿವಿಧ ರೀತಿಯಾದಂಥ ಚರ್ಚೆ ನಡೀತಾ ಇರುವಂಥದ್ದು. ಸೊ ಪ್ರಮುಖವಾಗಿ ಇಲ್ಲಿ ಸೋಮಯಾಗ ಅಂತ ಹೇಳುವಂಥದ್ದು ಯಾವ ವಿಚಾರಕ್ಕೆ ಮಾಡಲಾಗುತ್ತೆ, ಯಾವ ರೀತಿ ಮಾಡಲಾಗುತ್ತೆ, ಶಿವಮೊಗ್ಗದಲ್ಲಿ ಮಾಡಿರುವಂಥದ್ದು ಸರಿನಾ ಹೇಗೆ ಅಂತ? ನಮಸ್ಕಾರ. ನಮಸ್ಕಾರ. ನೋಡ್ತಾ ಇದ್ದೇನೆ, ಈ ಎಲ್ಲ ವಿದ್ಯಮಾನಗಳನ್ನ ಖಂಡಿತ ನೋಡ್ತಾ ಇದ್ದೇನೆ. ಈ ಒಟ್ಟಾರೆ ಏನು ಈ ಮಾಂಸಾಹಾರ ಮತ್ತು ಪ್ರಾಣಿ ಬಲಿಯ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ, ಅದರ ಬಗ್ಗೆ ಕೆಲವು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ವೇದಗಳಲ್ಲಿ ಪ್ರಾಣಿ ಬಲಿಯ ಬಗ್ಗೆ ಮಾತಿದೆ, ಅದರಲ್ಲಿ ವಿವಾದವಿಲ್ಲ. ಇಲ್ಲದೆ ಇರೋದನ್ನ ಇಲ್ಲ ಅಂತ ಹೇಳೋದು ನಮ್ಮ ಸಂಪ್ರದಾಯ ಖಂಡಿತ ಅಲ್ಲ, ನಮಗದ ಹೇಳಿಕೊಟ್ಟಿಲ್ಲ. ಆದರೆ ನಾವದನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಹಲವಾರು ವಿಷಯಗಳನ್ನ ಗಮನದಲ್ಲಿ ತಗೋಬೇಕಾಗ್ತದೆ. ಒಟ್ಟಾರೆ ಈ ಪ್ರಾಣಿ ಬಲಿ ಮಾಂಸಾಹಾರ ಅಂತನ್ನೋದು ನಮ್ಮ ಕಲಿಯುಗದ ಬ್ರಾಹ್ಮಣರಿಗೆ ಪೂರ್ಣ ನಿಷಿದ್ಧ. ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಸಂವಿಧಾನಗಳನ್ನ ನಮ್ಮ ಪ್ರಾಚೀನ ಋಷಿಮುನಿಗಳು ಹಾಕಿಕೊಟ್ಟಿದ್ದಾರೆ. ಬರೀ ಯುಗಗಳಿಗಷ್ಟೇ ಅಲ್ಲ, ವ್ಯಕ್ತಿಯಿಂದ ವ್ಯಕ್ತಿಗೆ ಧರ್ಮ ವಿಭಿನ್ನವಾಗ್ತಾ ಹೋಗ್ತದೆ. ಅವನದೇ ಆದಂತಹ ಒಂದು ಧರ್ಮ ಇರುತ್ತೆ. ಆ ಎಲ್ಲ ಧರ್ಮದ ಸಂವಿಧಾನ ಇರತಕ್ಕಂಥದ್ದು ವೇದಗಳಲ್ಲಿ. ಒಂದು ಸಣ್ಣ ಉದಾಹರಣೆ ಕೊಟ್ರೆ ಅರ್ಥ ಆಗತ್ತೆ. ಈಗ ವೇದಗಳಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ತಪಸ್ಸು ಮಾಡಬೇಕು ಅಂತ ಇದೆ. ಪಂಚಾಗ್ನಿಗಳ ಮಧ್ಯ ಅಂತಂದ್ರೆ ಬೇಸಿಗೆಯ ಕಾಲದಲ್ಲಿ ಸುಡ್ತಾ ಇರತಕ್ಕಂತಹ ಒಂದು ಬೆಂಕಿಯ ಬಂಡೆಗಲ್ಲಿನ ಮೇಲೆ ಕೂತ್ಕೋಬೇಕು. ಕೇವಲ ಕೌಪೀನಧಾರಿಯಾಗಿ ಕೂತ್ಕೊಂಡು ಸುತ್ತಲೂ ಬೆಂಕಿ ಹಾಕಿಕೋಬೇಕು. ಆ ಬೆಂಕಿಯ ಧಗೆಯ ಮಧ್ಯದ ಒಳಗೆ ತಾನು ಕೂತು ದೇವರ ಧ್ಯಾನವನ್ನ ಮಾಡಬೇಕು ಅಂತ ಇದೆ. ಇದು ಎಲ್ಲರಿಗೂ ಸಾಧ್ಯ ಅಲ್ಲ. ಯಾರಿಗೆ ಆಸನ ಜಯ ಸಿಕ್ಕಿದೆ, ಯಾರೋ ಮಹಾಯೋಗಿಗಳು ಅಂತಹವರಿಗೆ ಅದು ಸಿದ್ಧ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಉಪಾಸನೆ ಅಂತ ಇರ್ತದೆ. ಈ ಪ್ರಾಣಿ ಬಲಿಯ ಬಗ್ಗೆ ನಾವು ತಿಳಿಯಬೇಕಾದ ಬಹಳ ಮಹತ್ವದ ಅಂಶಗಳಿದೆ, ಹೇಳ್ತೇನೆ ಕೇಳಿ. ನೋಡಿ, ಹಿಂಸೆ ಅಂತನ್ನೋದನ್ನ ನಮ್ಮ ಶಾಸ್ತ್ರಗಳು, ವೇದವಾಗಲಿ, ಉಪನಿಷತ್ತಾಗಲಿ, ಭಗವದ್ಗೀತೆ ಆಗಲಿ, ಧರ್ಮವಾಗಲಿ ಎಲ್ಲವೂ ಸಹಿತ ನಿಷೇಧ ಮಾಡುತ್ತೆ. ನಹಿಂಸ್ಯಾತ್ ಸರ್ವಾ ಭೂತಾನಿ ಅಂತನ್ನೋದು ವೇದಗಳ ವಾಕ್ಯ. ನಹಿಂಸ್ಯಾತ್, ಹಿಂಸೆ ಮಾಡತಕ್ಕದ್ದಲ್ಲ ಅಂತ. ಆದರೆ ಕೆಲವು ಹಿಂಸೆಗಳು ಅತ್ಯಂತ ಅವಶ್ಯಕ ಆಗತ್ತೆ. ಈಗ ವೈದ್ಯ ಮಾಡುವ ಹಿಂಸೆ ಏನಿದೆ, ಆ ಹಿಂಸೆ ಅವನು ನಮಗೆ ಸೂಜಿ ಚುಚ್ತಾನೆ, ಆ ಸೂಜಿ ಚುಚ್ತಾನೆ, ಡಾಕ್ಟರ್ ನಮಗೆ ಕೊಡ್ತಾರೆ ಅಂತ ಅದು ನಮಗೆ ತೊಂದರೆ ಖಂಡಿತ ಆಗೋದಿಲ್ಲ. ಅದು ನಮಗೆ ಅದನ್ನು ನಾವು ಕೆಟ್ಟದ್ದು ಅಪರಾಧ ಅಂತ ಪರಿಗಣಿಸುವುದಿಲ್ಲ. ಯಾಕೆ? ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾನೆ. ಹಾಗೆ ವೇದಗಳು ಸಹಿತ ಕೆಲವು ಶುದ್ಧವಾದಂತಹ ಹಿಂಸೆಯನ್ನ ನಮಗೆ ತಿಳಿಸಿ ಹೇಳ್ತೇವೆ. ಹೇಳ್ತೇನೆ ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್. ಬಹಳ ಮಹತ್ವದ ವಿಷಯ, ನಾನು ಅಲ್ಲಿಗೆ ಬರ್ತೇನೆ. ಏನಂದರೆ ಈ ಪ್ರಾಣಿ ಬಲಿಯನ್ನ ಮಾಡಲಿಕ್ಕೆ ಯಾರು ಅರ್ಹರು, ಅಧಿಕಾರಿಗಳು ಅನ್ನೋದು ಮೊದಲಿಗೆ ಮುಖ್ಯವಾಗುತ್ತೆ. ಈಗ
ವಸಿಷ್ಠರು ಕಶ್ಯಪರು ಮುಂತಾದಂತಹ ಏನು ದೇವರ ಸಾಕ್ಷಾತ್ಕಾರವನ್ನ ಪಡೆದಂತಹ ಮತ್ತೊಬ್ಬ ಜೀವದ ಯೋಗ್ಯತೆಯನ್ನ ಅರಿತಂತಹ ಮಹಾನುಭಾವರಿದ್ದಾರೆ, ಅವರಿಗೆ ಮಾತ್ರ ಪ್ರಾಣಿ ಬಲಿಯನ್ನ ಮಾಡುವಂತಹ ಅಧಿಕಾರ. ಯಾಕೆ ಅಂತಂದ್ರೆ ಜೀವ ಒಂದು ಹಂತಕ್ಕೆ, ಈ ವಿವರಣೆ ಕೂರ್ಮ ಪುರಾಣದಲ್ಲಿ ವಿಸ್ತಾರವಾಗಿ ನಮಗೆ ಬರ್ತದೆ. ಯಾರು ಅಧಿಕಾರಿಗಳು ಯಾರು ಅನಧಿಕಾರಿಗಳು ಅಂತಂದಾಗ ಚರ್ಚೆ ಮಾಡ್ಬೇಕಾದ್ರೆ ಒಬ್ಬ ಬ್ರಾಹ್ಮಣ ಪ್ರಶ್ನೆ ಮಾಡ್ತಾನೆ, ಆಗ ಋಷಿಗಳು ಉತ್ತರವನ್ನ ಕೊಡ್ತಾರೆ. ಏನಂದ್ರೆ ಯಾವ ಜೀವ ಒಂದ್ ಹಂತಕ್ಕೆ ಬಂದು ಅವನು ಒಂದು ಯೋನಿಯಲ್ಲಿ ಸ್ಥಗಿತನಾಗಿ ಬಿಡ್ತಾನೆ, ಅದು ಆಡಾಗಿರಬಹುದು, ಮೇಕೆ ಆಗಿರಬಹುದು, ಅಶ್ವ ಆಗಿರಬಹುದು, ಕಡೆಗೆ ಒಂದು ಹಂತದಲ್ಲಿ ಮನುಷ್ಯನ ಜೀವದಲ್ಲೇ ಸೇರಿಕೊಂಡಿರ್ತಾನೆ. ಅಂಥ ಸಂದರ್ಭದೊಳಗೆ ದೇವತೆಗಳು ಆತ ಸಂದರ್ಭದಲ್ಲಿ ಋಷಿಗಳು ಅವನನ್ನ ತಿಳಿದು ಅವನನ್ನ ಉದ್ಧರಣ ಮಾಡ್ತಾರೆ. ಆ ಉದ್ಧರಣ ಮಾಡುವ ಪ್ರಕ್ರಿಯೆ ಅಂದ್ರೆ ಈ ಅಶ್ವಕ್ಕೆ ಅಥವಾ ಯಾವುದೇ ಮೇಕೆ ಆಗಲಿ ಆಡಾಗಲಿ ಯಾವ ಪ್ರಾಣಿಯನ್ನ ಬಲಿ ಕೊಡ್ತೇವೆ ಆ ಪ್ರಾಣಿಯನ್ನ ಉದ್ಧರಣ ಮಾಡ್ತಾರೆ. ಇಂಥ ಜೀವವನ್ನ ಉದ್ಧರಣ ಮಾಡಬೇಕು ಅನ್ನೋದು ಆ ಋಷಿಗಳಿಗೆ ಗೊತ್ತಿರಬೇಕು. ಉದ್ಧರಣ ಮಾಡುವಂತ ಶಕ್ತಿ ಇದ್ರೆ ಮಾತ್ರ ಅದನ್ನ ಮಾಡಬಹುದು ಅಂತ ಹೇಳ್ತಾ ಇರೋದು. ಎಸ್, ಅದು ಕಲಿಯುಗದ ಬ್ರಾಹ್ಮಣರಿಗೆ ಸರ್ವಥಾ ಇಲ್ಲ. ಅದಕ್ಕಾಗಿ ನೀವು ಕಲಿಯುಗದವರು ಪ್ರಾಣ ಬಲಿ ಮಾಡಬೇಡ್ರಿ, ನೀವು ಮಾಂಸಾಹಾರ ತಿನ್ನಬೇಡಿ ಅಂತ ಸ್ಪಷ್ಟವಾಗಿ ನಮಗೆ ಋಷಿಗಳ ಆದೇಶವಿದೆ. ಹಾಗಿದ್ರೆ ಒಂದ್ ನಿಮಿಷ ಆಚಾರ್ಯರೇ, ವೈದೇಹಿ ಹಿಂಸಾ ಪಾಪ ಸಾಧನಂ ಅಂತ ಹೇಳುವಂತ ಒಂದು ಮಾತು ಕೂಡ ಇದೆ ವೇದದಲ್ಲಿ. ಹೌದು, ವೇದೋಕ್ತ ಕರ್ಮಗಳಿಗೆ ಮಾಡುವಂತ ಬಲಿಯನ್ನ ಅದನ್ನ ಹೇಳಿ. ವೈಧಿ ಹಿಂಸಾ ಅಂದ್ರೆ ವಿಧಿಯುಕ್ತವಾದ, ವಿಧಿಯಿಂದ ಬಂದಂತಹ ಹಿಂಸಾ ಇದು ಪಾಪ ಸಾಧನವಲ್ಲ. ಯಾಕೆ ಅಂದ್ರೆ ಆ ಜೀವದ ಉದ್ಧಾರಕ್ಕಾಗಿ ಆ ವಸಿಷ್ಠಾದಿ ಋಷಿಗಳು, ನಿಮಗೆ ಒಂದು ಕಥೆ ನೆನಪಿಸ್ತೇನೆ, ನೀವು ರಾಮಾಯಣ ಓದಿದ್ರೆ ಅಥವಾ ಬೇರೆ ವಿಶ್ವಾಮಿತ್ರದ ಕಥೆ ಕೇಳಿದ್ರೆ ಗೊತ್ತಾಗತ್ತೆ. ಮಹಾಬ್ರಾಹ್ಮಣದಲ್ಲಿ ಸಹಿತ ಇದರ ಉಲ್ಲೇಖ ಇದೆ ಕಾದಂಬರಿಯೊಳಗೆ. ಏನಂದ್ರೆ ವಿಶ್ವಾಮಿತ್ರರು ಒಂದು ಬಲಿಯನ್ನ ಹುಡುಕಿಕೊಂಡು ಹೋಗ್ತಾರೆ, ನನಗೆ ಇಂತಹ ಬಲಿ ಬೇಕು 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 ಅಂತ. ಕಡೆಗೊಬ್ಬ ಮನುಷ್ಯನನ್ನ, ಒಬ್ಬ ಶುನಶೇಪನನ್ನ ಆರಿಸಿಕೊಳ್ತಾರೆ. ಅಂದರೆ ಬಲಿ ಕೊಡಬೇಕಾದ ಜೀವವನ್ನ, ಆ ಪ್ರಾಣಿಯನ್ನ ಆರಿಸಬೇಕಾದ್ರೆ ಇಂಥದೇ ಲಕ್ಷಣಗಳಿರಬೇಕು ಅಂತ ನಿಯಮಗಳಿವೆ. ಹೌದು. ಆ ಲಕ್ಷಣಗಳು ಗೊತ್ತಿರುವಂತವ್ರು ಸುಮ್ಮನೆ ಏನೋ ಒಂದು ಊರಲ್ಲಿ ಒಂದು ಮೇಕೆ ಇದೆ, ಆ ಮೇಕೆಯನ್ನ ಕಡದೆ ಅಂದ್ರೆ ಅದು ಬಲಿ ಆಗುದಿಲ್ಲ, ಖಂಡಿತ ಬಲಿ ಆಗುದಿಲ್ಲ. ಆ ಮೇಕೆ ಯಾವ ಜೀವ ದೇಹದೊಳಗಡೆಗಿದೆ ಆ ಜೀವವನ್ನ ಗುರುತಿಸುವ ಶಕ್ತಿ ಮಹಾನುಭಾವರಾದ ಋಷಿಗಳಿಗಿದ್ದಾಗ ಮಾತ್ರ ಅವರು ಪ್ರಾಣಿ ಬಲಿಯನ್ನ ಕೊಡೋದಕ್ಕೆ ಸಮರ್ಥರು. ಅಂದ್ರೆ ನಾವು ಅಲ್ಲ ಆಚಾರ್ಯರ, ಬಹುಶಃ ನಾವು ಸೂಚ್ಯವಾಗಿ ಹೇಳೋದಾದ್ರೆ ಆಗಿನ ಕಾಲದಲ್ಲಿ ಇದ್ದಂಥದ್ದಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸ ಇದೆ. ಆಗ ಬಲಿ ಕೊಡಲಾಗಿದೆ ಅಂತ ಹೇಳುವಂತ ಮಾತ್ರಕ್ಕೆ ಆಗ ನಡೆಸುವಂತ ಸೋಮಯಾಗದಲ್ಲಿ ಬಲಿ ಕೊಟ್ಟಿರ್ಬೋದು, ಯಾಕಂದ್ರೆ ಅವರಿಗೆ ಉದ್ಧರಣ ಮಾಡುವಂತ ಶಕ್ತಿ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಅದು ಮಾಡಬಾರ್ದು ಅಂತ ತಾವು ಹೇಳ್ತಾ ಇರೋದು. ಖಂಡಿತ ಇಲ್ಲ. ಇವಾಗ ನೀವ್ ಹೇಳಿದ ಮಾತು ಸರಿ. ಪರಶುರಾಮ ದೇವರನ್ನ ಅವರಪ್ಪ ಕೇಳ್ತಾರೆ, ನಿನ್ನ ತಾಯಿಯನ್ನ ಕೊಲ್ಲು ಅಂತ. ಅವರು ವಿಚಾರ ಮಾಡದೆ ಕೊಲ್ತಾರೆ. ಅದೇ ಅವ್ರ ಅಣ್ಣಂದ್ರು ಕೊಲ್ಲೋದಿಲ್ಲ. 4 ಜನ ಅಣ್ಣಂದಿರ್ತಾರೆ. ಆ 4 ಜನ ಅಣ್ಣಂದರಿಗೂ ಜಮದಗ್ನಿಗೆ ಹೇಳ್ತಾರೆ, ನಿನ್ನ ತಾಯಿಯನ್ನು ಕೊಲ್ಲು ಅಂತ. ಕೊಲ್ಲೋದಿಲ್ಲ 4 ಜನ. ಆದ್ರೆ ಪರಶುರಾಮ ಹೇಳಿದ ತಕ್ಷಣ ಕೊಲ್ತಾನೆ. ಸತ್ತ ತಾಯಿಯನ್ನ ಬದುಕಿಸುವ ಶಕ್ತಿ ಪರಶುರಾಮನಿಗೆ ಇರ್ತದೆ. ಪರಶುರಾಮನಿಗೆ ಇದ್ದದ್ದಕ್ಕಾಗಿ ಪರಶುರಾಮ ಆ ಕಾರ್ಯಕ್ಕೆ ಮುಂದಾಗ್ತಾನೆ. ಮಾಡಿದ ತಪ್ಪಿಗೆ ಶಿಕ್ಷೆಯೂ ಆಯಿತು, ಆ ಬಳಿಕ ತಾನು ಉದ್ಧರಣನೂ ಮಾಡಿದೆ ಅಂತ. ಹಾಗೆ ಈ ಪ್ರಾಣಿ ಬಲಿಗೂ ಅದೇ ರೀತಿಯಾದದ್ದು. ಯಾರಿಗೆ ಆ ಜೀವಕ್ಕೆ ಸ್ವರ್ಗವನ್ನ ಕೊಡಿಸುವ ಶಕ್ತಿ ಇದೆ ಅಂತಹವರು ಪ್ರಾಣಿ ಬಲಿಯನ್ನು ಕೊಡಬಹುದು. ಇವತ್ತಿನ ಬ್ರಾಹ್ಮಣರಿಗೆ ಅಥವಾ ಎಲ್ಲರಿಗೂ ಸಹಿತ ನಾವೇ ಸ್ವರ್ಗಕ್ಕೆ ಹೋಗ್ತೇವೆ ಅನ್ನೋ ನಿರ್ಣಯ ಇಲ್ಲದೆ ಇದ್ದಾಗ ಇನ್ನೊಂದು ನಾವು ಜೀವವನ್ನ ಕೊಡ್ತೇವೆ ಅಂತ ಅನ್ನೋದು ಸುಳ್ಳು. ಇನ್ನು ಶಿವಮೊಗ್ಗಕ್ಕೆ ಸಂಬಂಧಪಟ್ಟ ಮತ್ತೂರಿನ ಗ್ರಾಮದಲ್ಲಿ ಸಂಬಂಧಪಟ್ಟ ಏನು ವಿಷಯಗಳಿವೆ, ಇವತ್ತಾಗಲೇ ಅನೇಕ ಜನ ಪತ್ರಕರ್ತರು, ನಮ್ಮ ರೋಹಿತ್ ಚಕ್ರತೀರ್ಥ ಇವರೆಲ್ಲರೂ ಸಹಿತ ಅದು ಸುಳ್ಳು, ಅದು ಸತ್ಯಾಧಾರಿತವಾದ ಘಟನೆ ಅಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಅದನ್ನ. ಸೊ ಯಾವುದೋ ಹಿತಾಸಕ್ತಿಯಿಂದ ಬಂದದ್ದು. ಅಲ್ಲಿ ಪ್ರಾಣಿ ಬಲಿ ನಡೆದಿದ್ರೆ ಖಂಡಿತ ಖಂಡನೀಯ. ಆದ್ರೆ ಪ್ರಾಣಿ ಬಲಿ ನಡೆಯದೆ ಕೇವಲ ಬ್ರಾಹ್ಮಣರ ಅವಹೇಳನಕ್ಕಾಗಿ ಇದು ನಡೀತಾ ಇದೆ, ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋದನ್ನ ಪತ್ರಕರ್ತರು ಪ್ರೂವ್ ಮಾಡ್ತಾ ಇದ್ದಾರೆ. ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ನಿನ್ನೆ ಪ್ರಜಾವಾಣಿಯೊಳಗೆ ಬಂದಾಗ ಅಲ್ಲೇನ ಇಂಥ ಸಂಕೇತ ಹಾಕಿಬಿಟ್ರು ಅವರು. ಒಂದ್ ನಿಮಿಷ ಆಚಾರ್ಯರ, ಬಹುಶಃ ಆ ವಿಚಾರಗಳು, ಯಾಕಂದ್ರೆ ನಾವು ಸೋಮಯಾಗದ ಬಗ್ಗೆ ಮಾತನಾಡ್ತಾ ಇದ್ವಿ, ಶಿವಮೊಗ್ಗದ ಒಂದು ಸಣ್ಣ ಒಂದು ರಿಯಾಕ್ಷನ್ ಮಾತ್ರ ನಿಮ್ಮಿಂದ ತೆಗೆದುಕೊಂಡಿರುವಂತದ್ದು. ಸಾಕಷ್ಟು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ, ಧನ್ಯವಾದ ಆಚಾರ್ಯರೇ. ಸೊ ನಿಮ್ ಜೊತೆ ಮತ್ತಷ್ಟು ಮಾತನಾಡೋಣ, ಯಾಕಂದ್ರೆ ಸೋಮಲತೆಯನ್ನ ಇಲ್ಲಿ ಪ್ರಮುಖವಾಗಿ ಬಳಸ್ಕೊಳ್ಳುವಂಥದ್ದು. ಆ ಯಾಗದಲ್ಲಿ ಯಾಕೆ ಸೋಮಲತೆ ಪ್ರಾಮುಖ್ಯತೆಯನ್ನ ವಹಿಸಿಕೊಳ್ಳುತ್ತೆ, ಸೋಮಲತೆ ಅಂದ್ರೆ ಏನು? ಸೊ ಯಾಕಂದ್ರೆ ಇಲ್ಲಿ 2 ವಿಚಾರಗಳಿರುವಂಥದ್ದು, ಒಂದು ಸುರಾಪಾನ, ಇನ್ನೊಂದು ಸೋಮರಸಪಾನ. ಸೊ ಅದೇನು, ಅದ್ರ ಬಗ್ಗೆ ಕೂಡ ಮಾತನಾಡೋಣ ಸಣ್ಣ ಬ್ರೇಕ್ನ ನಂತರ.